ಮೊನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ 20 ಡೇಸ್ ಅಲ್ಲಿ ಟೋಟಲ್ ನಿಮ್ಮ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು ಎಕ್ಸಾಮಿಗೆ ಅಂತಂದ್ರೆ ಬೋರ್ಡ್ ಎಕ್ಸಾಮ್ 2025 ಆನ್ಯುವಲ್ ಎಕ್ಸಾಮಿಗೆ ನಿಮ್ಮ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಏನಂತ ಹೇಳಿದ್ದೆ ಅಂತಂದ್ರೆ ಬಯಾಲಜಿ 4 ಡೇಸ್ ಅಲ್ಲಿ ಮುಗಿಸ್ಬೇಕು ಅಂತ ಹೇಳಿದೆ. ಸೊ ಹಾಗಾಗಿ ಈ 4 ಡೇಸಿನ ಬಯಾಲಜಿ ಪ್ರಿಪರೇಷನ್ ನೀವು ಯಾವ ತರ ಮಾಡಿದ್ರೆ 95% ಅಥವಾ ಕಂಪ್ಲೀಟ್ ಆಗಿ 70 on 70 ಯಾವ ರೀತಿ ತಗೋಬಹುದು ಅಂತಂದೇಳಿ ಹೇಳ್ತೆ. Okay, so welcome back to my channel students. ನಾನು ನಿಮ್ಮ educator ರಚನಾ. So see, what you need to do in day 1 is day 1. So total 4 days ಇದೆ. First day ಏನ್ ಮಾಡ್ತೀರಾ, ಬೆಳಗ್ಗೆ ಎದ್ದಳಿ 6 o'clock ಗೆ ಎದ್ದು ಬಿಟ್ಟು ನೀವು ಕ್ವೆಶ್ಚನ್ ಪೇಪರ್ಸ್ ನ ತಗೊಂತೀರಾ. ಯಾಕೆ ಫಸ್ಟ್ ಗೆನೆ ಕ್ವೆಶ್ಚನ್ ಪೇಪರ್ ಹೇಳ್ತಾ ಇದ್ದೀರಾ, ಕಾನ್ಸೆಪ್ಟ್ ಓದಬಾರ್ದಾ ಅಂತಂದ್ರೆ ಸಿ there is a reason behind why I am saying this. ಫಸ್ಟ್ ಏನ್ ಮಾಡ್ತೀರಾ, ಕ್ವೆಶ್ಚನ್ ಪೇಪರ್ಸ್ ನ ಎಲ್ಲ ಕ್ವೆಶ್ಚನ್ಸ್ ನ ನೋಡ್ತಾ ಬರ್ತೀರಾ. ಎಲ್ಲಿ ತನಕ ನೀವು ಸ್ವಲ್ಪ ಮಧ್ಯಕ್ಕೆ ಟಿಫನ್ ಮಾಡಿ ಸ್ನಾನ ಮಾಡಿ. ಸೊ ಟೋಟಲ್ 6 ಇಂದ 10 ತನಕ ಏನ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಗೋ ಥ್ರೂ ಆಲ್ ಕ್ವೆಶ್ಚನ್ಸ್ ಇನ್ ಕ್ವೆಶ್ಚನ್ ಪೇಪರ್ಸ್. ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಕ್ವೆಶ್ಚನ್ಸ್ ಯಾವ್ಯಾವ ರೀತಿ ಇದೆ ಅಂತಂದೇಳಿ ಕ್ವೆಶ್ಚನ್ಸ್ ನ ಎಲ್ಲ ನೀವು ಸ್ವಲ್ಪ ನೋಡ್ತಾ ಬನ್ನಿ. ಓಕೆನಾ. ಸೊ ಜೆರಾಕ್ಸ್ ತಕೊಳ್ಳಿ, ಕ್ವೆಶ್ಚನ್ ಪೇಪರ್ಸ್ ಎಲ್ಲಿರುತ್ತೆ ಅಂತಾನು ಹೇಳ್ತೀನಿ. ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಅಥವಾ ಲಾಸ್ಟ್ ಇಯರಿನ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಯಾವ್ದಾದ್ರು ಇರ್ಲಿ. ಟೋಟಲ್ 70 ಮಾರ್ಕ್ಸ್ ನ ಏನ್ ಕ್ವೆಶ್ಚನ್ ಪೇಪರ್ಸ್ ಇದೆ ಅಲ್ಲ, ಸೊ ಅಟ್ ಲೀಸ್ಟ್ ನಿಮ್ಮ ಕೈಯಲ್ಲಿ ಒಂದು 5 ರಿಂದ 6 ಕ್ವೆಶ್ಚನ್ ಪೇಪರ್ ಇರಬೇಕು. ಓಕೆ. ಸೊ ಈ ಕ್ವೆಶ್ಚನ್ ಪೇಪರ್ಸ್ ನ ತಗೊಂಡು ನೀವು ಸುಮ್ಮನೆ ಕ್ವೆಶ್ಚನ್ಸ್ ನ ನೋಡ್ತಾ ಬನ್ನಿ, ಏನು ಮಾಡಬೇಡಿ. 6 to 10 ಏನ್ ಮಾಡಿ, ಸೊ ಮಧ್ಯದಲ್ಲಿ 1 hour ಏನು ಅಂತಂದ್ರೆ ಟಿಫನ್ ಮತ್ತೆ ಸ್ನಾನ ಮಾಡ್ಲಿಕ್ಕೆ ಎಲ್ಲ ನೀವು ಟೈಮ್ ಕೊಡಿ. ಓಕೆ. ಸೊ ಈ 6 to 10 ಅಲ್ಲಿ ಈ ಕೆಲಸ ಮಾಡ್ತೀರಾ. ಏನು, ಜಸ್ಟ್ ಗೋ ಥ್ರೂ all the questions in that question papers. ಸರಿನಾ ಮಕ್ಕಳೇ. ಸೊ ಆರಾಮಾಗಿ ನೋಡ್ತಾ ಬನ್ನಿ ಕ್ವಶನ್ಸ್ ಯಾವ ರೀತಿ ಇದೆ, MCQ ಯಾವ ರೀತಿ ಇದೆ, ಯಾವ್ದಾವ್ದು ಏನೇನಿದೆ ಅಂತ. ಅದು ಒಂದ್ ಸ್ವಲ್ಪ ವಾರ್ಮ್ ಅಪ್ ಇದ್ದಂಗೆ, ಗೊತ್ತಾಯ್ತು. ಸೊ ಎಕ್ಸರ್ಸೈಸ್ ಯೋಗ ಮಾಡ್ಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಏನು ವಾರ್ಮ್ ಅಪ್ ಮಾಡ್ತೀವಲ್ಲ, ಅದೇ ರೀತಿ ವೈಲ್ ಗೋಯಿಂಗ್ ಟು ದ ಸಬ್ಜೆಕ್ಟ್ ಗೆ ಎಂಟರ್ ಆಗ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಪ್ರೀ ನಾಲೆಡ್ಜ್ ಇರ್ಲಿ ಅಂತ ಅಷ್ಟೇ. ಓಕೆ. ಸೊ ಕ್ವಶನ್ಸ್ ಎಲ್ಲ ನೋಡಿದ್ಮೇಲೆ ನಿಮಗೆ ಎಲ್ಲ ನೆನಪಾಗುತ್ತೆ. ಯಾವ್ದು ಮಿಡ್ ಟರ್ಮಿಗೆ ಏನೇನು ಓದಿದ್ವಿ, ಓಕೆ. ಸೊ ಟೆಸ್ಟಿಗೆ ಏನೇನು ಓದಿದ್ದೆ, ಪ್ರಿಪರೇಟರಿಗೆ ಏನೇನು ಓದಿದ್ದೆ ಅಂತ ಹೇಳಿ ಎಲ್ಲ ನೆನಪಾಗ್ತಾ ಬರುತ್ತೆ. ಯಾವ್ಯಾವ ಕಾನ್ಸೆಪ್ಟ್ ಓದಿದ್ದೆ, ಯಾವ ಕಾನ್ಸೆಪ್ಟ್ ಓದಿಲ್ಲ. ಸೊ ಯು ಕ್ಯಾನ್ categorize which concepts I have read and I have particular completely grip on that. Okay. And some concepts are there which I have not read till now and I don't know how to read. ಅದು ನಮಗೆ ಗೊತ್ತೇ ಇಲ್ಲ, ಏನೋ ಆ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡು ಇಟ್ಕೊಂತೀರ. ಓಕೆ. ಸೊ ನಿಮಗೆ ಒಂದು ಏನು ಪ್ಲಾನ್ ಬಂತು ಇಲ್ಲಿ, ಯಾವ ರೀತಿ ಏನೇನು ಕ್ವಶನ್ಸ್ ಇದೆ, ಯಾವ್ಯಾವ ತರ ಕ್ವಶನ್ಸ್ ಇದೆ ಅಂತ ಹೇಳಿ ನೋಡ್ತಾ ಬಂದಿದ್ದಕ್ಕೆ ನಿಮಗೆ ಒಂದು ಐಡಿಯಾ ಬಂತು, ಎಲ್ಲ ನೆನಪಾದಂಗ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಯಾವ್ದಾವ್ದು ಅಲ್ಲೇನೆ ಮಾರ್ಕ್ ಮಾಡ್ಕೊಂತ ಬರ್ತೀರಾ. ಯಾವ್ದು ಕ್ವಶನ್ ಪೇಪರ್ ಅಲ್ಲಿ ಈ ಕಾನ್ಸೆಪ್ಟ್ ನನಗೆ ಗೊತ್ತಿದೆ, ಈ ಕಾನ್ಸೆಪ್ಟ್ ಗೊತ್ತಿದೆ, ಯಾವ್ದು ಗೊತ್ತಿಲ್ಲ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಇರೋದು ಕಡಿಮೆ ಇರುತ್ತೆ, ಯಾಕಂದ್ರೆ ನೀವು ಆಲ್ರೆಡಿ ಪ್ರಿಪರೇಟರಿ ತನಕ ಓದಿದ್ದೀರಾ. ಓಕೆನಾ. ಸೊ ಮಾರ್ಕ್ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಈ ಫಸ್ಟ್ ಡೇ ಈ 4 ಲೆಸನ್ ನ ಮುಗಿಸ್ಬೇಕು. ಯಾವ್ದಾವ್ದು, ಹ್ಯೂಮನ್ ರಿಪ್ರೊಡಕ್ಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ರಿಪ್ರೊಡಕ್ಟಿವ್ ಹೆಲ್ತ್ ಮತ್ತೆ ಎವಲ್ಯೂಷನ್. ಓಕೆ. ಸೊ ಸಣ್ಣ ಸಣ್ಣ ಚಾಪ್ಟರ್ಸ್ ಗೆ ನೀವು 1 hour 2 hour ತಗೊಳ್ಳಿ. ಈ ದೊಡ್ಡ ಚಾಪ್ಟರ್ ಇದೆಲ್ಲ ಇದಕ್ಕೆ ನೀವು 2 ಅಥವಾ 3 hours ಕಂಪ್ಲೀಟ್ ಆಗಿ 3 hours ನೀವು ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ. ಓಕೆನಾ. ಸೊ ಕಂಪ್ಲೀಟ್ ಆಗಿ ಇದು ಒಂದು ದಿನ ಏನ್ ಮಾಡ್ತೀರಾ, ಈ 4 ಲೆಸನ್ಸ್ ನ ಓದಿ ಮುಗಿಸ್ಬೇಕು. ಯಾವ ರೀತಿ ಓದ್ಬೇಕು ಮ್ಯಾಮ್ ಅಂತ ಕೇಳಿದ್ರೆ, ನೋಡಿ ಈ ಲೆಸನ್ ವೈಸ್ ಏನಿದೆ ಅಂತ ಅಂದ್ರೆ ಗವರ್ಮೆಂಟ್ ಇಂದ ಬಿಟ್ಟಿರುವಂತ ಕ್ವೆಶ್ಚನ್ ಬ್ಯಾಂಕ್ ಇದೆ. ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ. 2 marks 3 marks 5 marks ಅಂತ ಹೇಳಿ ಸಪರೇಟ್ ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ. ಓಕೆ. ಆ ಕ್ವೆಶ್ಚನ್ಸ್ ನ ನೋಡ್ತೀರಾ, ಆನ್ಸರ್ಸ್ ಪ್ರಾಕ್ಟೀಸ್ ಮಾಡ್ತೀರಾ. ಕ್ವೆಶ್ಚನ್ ನೋಡ್ತೀರಾ, ಆನ್ಸರ್ಸ್ ಪ್ರಾಕ್ಟೀಸ್ ಮಾಡ್ತೀರಾ. ಅಥವಾ ನನ್ನ ಚಾನಲ್ ಅಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತಂದೇಳಿ ಏನು ವಿಡಿಯೋ ಮಾಡಿದೀನಿ. ಓಕೆನಾ. ಸೊ ಅದರಲ್ಲಿ ಕ್ವೆಶ್ಚನ್ಸ್ ಇದೆ, ಲೀಸ್ಟ್ ಇದೆ. ಓಕೆ. ಸೊ ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್. ಓಕೆ. ಸೊ ಆ ಕ್ವೆಶ್ಚನ್ಸ್ ಲೀಸ್ಟ್ ಇದೆ, ಲೆಸನ್ ವೈಸ್ ಕ್ವೆಶ್ಚನ್ಸ್ ಲೀಸ್ಟ್ ಇದೆ. ಅದನ್ನ ಏನ್ ಮಾಡ್ತೀರಾ, ಕ್ವೆಶ್ಚನ್ ನೋಡ್ತೀರಾ, ಆನ್ಸರ್ ನ ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಾ. ಯಾವ ರೀತಿ ಆನ್ಸರ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅಂದ್ರೆ, ಆನ್ಸರ್ ಒಂದ್ಸರಿ ಓದ್ಕೊಳ್ಳಿ. ಓದಿದ್ಮೇಲೆ ಏನ್ ಮಾಡಿ ಅಂತಂದ್ರೆ ಎರಡನ್ನೂ ಬುಕ್ ನ ಕ್ಲೋಸ್ ಮಾಡಿ. ಟೆಕ್ಸ್ಟ್ ಬುಕ್ ಮತ್ತೆ ನೀವು ಯಾವ ಮೆಟೀರಿಯಲ್ ಅಲ್ಲಿ ಆನ್ಸರ್ಸ್ ನೋಡ್ತಾ ಇದ್ದೀರಾ ಅಥವಾ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಅಷ್ಟೇ ಇದ್ರೆ ಓಕೆ. ಸೊ ಕ್ಲೋಸ್ ದಟ್ ಅಂಡ್ ರೈಟ್ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ರೆಡ್. ಫಸ್ಟ್ ಟೈಮ್ ಏನ್ ಮಾಡ್ತೀರಾ, ಎಲ್ಲ ಬರ್ದು ಪ್ರಾಕ್ಟೀಸ್ ಮಾಡ್ತೀರಾ. ಆಮೇಲೆ ನೀವೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಟೀಚರ್ ತರ ಕರೆಕ್ಷನ್ ಮಾಡ್ಕೊಳ್ಳಿ. ಯಾವ್ದಾವ್ದು NCERT ಅಲ್ಲಿ ಕೀವರ್ಡ್ಸ್ ಇಲ್ಲ, ಎಷ್ಟೊಂದು ಮಿಸ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಮತ್ತೊಂದ್ಸರಿ ಬರೀರಿ, ಅವಾಗ ಕರೆಕ್ಟ್ ಆಗುತ್ತೆ. ಗೊತ್ತಾಯ್ತಾ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿ, ಬರೆಯೋದು ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಕಡಿಮೆ ಟೈಮ್ ಅಲ್ಲಿ ಯಾವ ರೀತಿ
ಕಡಿಮೆ ಮಿಸ್ಟೇಕ್ಸ್ ಇಲ್ದೇ ಬರೀಬೇಕು ಅಂತಾನು ಕೂಡ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಡಯಾಗ್ರಾಮ್ಸ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ಸ್ ಹೆಂಗೆ ಮಾಡಬೇಕು, ಕೊನೆಗೆ ಎಲ್ಲ ಓದಿದ್ಮೇಲೆ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾ ಅಂತ ಕೇಳಿದ್ರೆ ನೋ. ಫಸ್ಟ್ ಲೆಸನ್ಸ್ ಓದ್ತಾ ಇರ್ತೀರಾ, 2-3 ಕ್ವೆಶನ್ಸ್ ಓದ್ತೀರಾ. ಓಕೆ, ಸೊ 2-3 ಕ್ವೆಶನ್ಸ್ ಓದಿದ ತಕ್ಷಣ ಒಂದು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಸಿ ಇಟ್ಸ್ ಅ ಬ್ರೇಕ್. ಸ್ವಲ್ಪ ಮೈಂಡ್ ಏನ್ ಗೊತ್ತಾ, ಒಂದೇ ತರ ಕೆಲಸ ಮಾಡಿದ್ರೆ ಬೋರ್ ಆಗುತ್ತೆ ಮೈಂಡಿಗೆ. ಸೊ ಏನ್ ಮಾಡ್ತೀರಾ, ಸ್ವಲ್ಪ ಶಿಫ್ಟ್ ಮಾಡ್ತಾ ಇರಬೇಕು. ಸೊ ಸಡನ್ ಆಗಿ ಚೇಂಜ್ ಮಾಡಿದ್ರೆ ಮೈಂಡ್ ಕೂಡ ಅಲರ್ಟ್ ಇರುತ್ತೆ. ಸೊ 2-3 ಕ್ವೆಶನ್ ಓದಿದ್ರೆ ಒಂದ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಏನಾದ್ರು ಆ ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಇದ್ರೆ, ಇಂಪಾರ್ಟೆಂಟ್ ಏನಾದ್ರು ಸಣ್ಣ ಸಣ್ಣ ಫಾರ್ಮುಲಾ ಕೊಟ್ಟಿರ್ತಾರಲ್ಲ, ಸೊ ಅದೇನಾದ್ರೂ ಇದ್ರೆ, ಓಕೆ, ಇಂಪಾರ್ಟೆಂಟ್ ಟರ್ಮ್ಸ್ ಇದ್ರೆ ಅದನ್ನ ಒಂದ್ ಶೀಟ್ ಅಲ್ಲಿ ಬರೀತಾ ಬನ್ನಿ. ಆ ಶೀಟ್ ಏನ್ ಮಾಡ್ಬೇಕು ಅಂದ್ರೆ ಕೊನೆ ದಿನ, ಲಾಸ್ಟ್ ದಿನ ಹೇಳ್ತೀನಿ, ರಿವಿಷನ್ ಅಂತ ಇವಾಗ ನೆಕ್ಸ್ಟ್ ಹೇಳ್ತೀನಿ. ಸೊ ರಿವಿಷನ್ ಅಂತ ಏನಿದೆ ಅಲ್ಲ, ಅವಾಗ ಅದನ್ನ ನೀವು ನೋಡ್ಬೇಕು. ಓಕೆನಾ? ಸೊ ಇದು ನೀವು ಮಾಡ್ತಿರೋಂತ ಕೆಲಸ. ಯಾವ ರೀತಿ ಓದ್ಬೇಕು ಅಂತ ಹೇಳಿದ್ನಲ್ಲ, ಇದು ಲೆಸನ್ಸ್ ಯಾವ್ದಾವ್ದು ಪ್ಲಾನ್ ಮಾಡಿ ಇಟ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಯಾವ ರೀತಿ ಓದ್ಬೇಕು ಅಂತ ಇದೆ ಅಲ್ಲ, ಅದು ಗೊತ್ತಿದ್ರೆ ಮಾತ್ರ ನೀವು ಎಲ್ಲದನ್ನು ಕವರ್ ಮಾಡ್ಕೊಂಡು ಔಟ್ ಆಫ್ ಔಟ್ ಬರ್ಲಿಕ್ಕೆ ಸಾಧ್ಯ ಇರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಸೊ ಅದ್ರಲ್ಲಿ MCQsನು ಕೂಡ ಇದೆ. ನಾನು ಕೂಡ MCQ ಮ್ಯಾರಥಾನ್ ಅಂತಂದೇಳಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಅಪ್ ಟು ಮೈಕ್ರೋಬ್ಸ್ ಲೆಸನ್ ತನಕ ಇದೆ. ನೆಕ್ಸ್ಟ್ ಬಯೋಟೆಕ್ನಾಲಜಿಯಿಂದ ಇದು ಬಯೋಡೈವರ್ಸಿಟಿ ತನಕ ಮತ್ತೊಂದು MCQನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಅಲ್ಲಿ ತನಕ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ವಿದಿನ್ 2 days ಐ ಅಪ್ಲೋಡ್. ಓಕೆ, ಸೊ ಈ ರೀತಿ ನೀವು ಓದ್ತೀರಾ. ನೆಕ್ಸ್ಟ್ ಡೇ 2ಗೆ ಏನ್ ಮಾಡ್ತೀರಾ ಅಂತಂದ್ರೆ, ನಾನು ಇಲ್ಲಿ 5 ಲೆಸನ್ಸ್ ಕೊಟ್ಟಿದ್ದೀನಿ. ಯಾಕಂದ್ರೆ ಫಸ್ಟ್ ಡೇಗೆ ನೀವು ರಿವಿಷನ್ ಮಾಡೋದು ಮತ್ತೆ ಸ್ವಲ್ಪ ಸಬ್ಜೆಕ್ಟಿಗೆ ಅಡ್ಜಸ್ಟ್ ಆಗೋದ್ರಲ್ಲಿನೇ ಹೋಗಿರುತ್ತೆ. ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಂತಾ ಇರುತ್ತೆ. ಸೆಕೆಂಡ್ ಡೇಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿರುತ್ತೆ. ನಾವ್ ಯು ಕ್ಯಾನ್ ಫಿನಿಶ್ ದೀಸ್ ಲೆಸನ್ಸ್. ಓಕೆ, ಯಾವ್ದಾವ್ದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಇದರಲ್ಲಿ ಕ್ರಾಸ್ ಗಳನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಎಕೋಸಿಸ್ಟಮ್, ಎಲ್ಲದ್ರಲ್ಲೂ ಇಂತಿಂತದೇ ಕ್ವೆಶನ್ಸ್ ಬರುತ್ತೆ ಅಂತಾನು ಕೂಡ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ. ಸೊ ಅದನ್ನು ಕೂಡ ನೋಡಿ. ಅದಾದ್ಮೇಲೆ ಬೇಕಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿ ತನಕ ಬೇರೆ ಸಬ್ಜೆಕ್ಟ್ ಓದ್ಕೊಳ್ಳಿ. ಓಕೆನಾ? ಸೊ ಎಲ್ಲ ಲೆಸನ್ ಅಲ್ಲೂ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಆಗಿ ಇಂಥದೇ ಕ್ವೆಶನ್ಸ್ ಬರುತ್ತೆ ಅಂತ ಕೂಡ ಹೇಳ್ತೀನಿ. ಆಲ್ರೆಡಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಹೇಳಿದೀನಿ, ಬಟ್ ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಯಾವ್ದಿದೆ ಅಂತ ಹೇಳಿ ಮತ್ತೆ ಹೇಳ್ತಾ ಬರ್ತೀನಿ ವಿತ್ ಆನ್ಸರ್ಸ್. ಓಕೆನಾ? ನೆಕ್ಸ್ಟ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ರೈಟ್? ಸೊ ಇದಿಷ್ಟು ಲೆಸನ್ಸ್ ಅನ್ನ ನೀವು ಓದ್ಕೊಂತೀರ. ಗುಡ್. ಓಕೆನಾ? ಸೊ ಇದಿಷ್ಟು ಯಾವ್ದು ಸೆಕೆಂಡ್ ಡೇ. ನೆಕ್ಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಮೇಜರ್ most important videos for your exam preparation. Okay, and share this with your friends and press the bell icon. ನಾನು ಯಾವಾಗಾದ್ರೂ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡಬಹುದು. ಓಕೆನಾ? ನೆಕ್ಸ್ಟ್ ಡೇ 3 ಏನ್ ಮಾಡ್ತೀರಾ ಅಂದ್ರೆ, ಈ 4 ಲೆಸನ್ ಓದ್ತೀರಾ. ಇದ್ರಲ್ಲಿ 4 ಲೆಸನ್ ಯಾಕಿದೆ ಅಂತ ಅಂದ್ರೆ, ಇಲ್ಲಿ ಒಂದು ಲೆಸನ್ ದೊಡ್ಡದಿದೆ, ಮತ್ತೆ ಬಯೋಟೆಕ್ನಾಲಜಿನೂ ಕೂಡ ನಿಮಗೆ ಸ್ವಲ್ಪ ಓದ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಇದಿಷ್ಟು ಓದ್ತೀರಾ ಡೇ 3ಗೆ. ಸೊ ಇದೆಲ್ಲ ಆದ್ಮೇಲೆ ಡೇ 3ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಮಿಕ್ಕಿದ್ರೆ ಏನ್ ಮಾಡ್ತೀರಾ ಅಂತಂದ್ರೆ, ಮತ್ತೊಂದ್ಸರಿ ರಿವೈಸ್ ಮಾಡಿ. ಓಕೆ, ಸೊ ಪ್ರತಿದಿನನು ಡೇ 1, ಡೇ 2, ಡೇ 3 ಇದೆಲ್ಲ ರಾತ್ರಿ 1 hour ಏನ್ ಮಾಡ್ಬೇಕು ಅಂತಂದ್ರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನ್ ಓದ್ತಿದೀನಿ ಅಂತಂದೇಳಿ ಒಂದ್ಸರಿ ಬೇಗ 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 ಕಣ್ಣಾಡಿಸಿ ರಿವೈಸ್ ಮಾಡ್ಕೊಳ್ಳಿ. ನೀವು ಮೇನ್ ಆಗಿ ಪಾಯಿಂಟ್ಸ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನ ಎಲ್ಲ ನೀವು ರಿವೈಸ್ ಮಾಡ್ತಾ ಬರ್ತೀರಾ. ಓಕೆನಾ? ಸೊ ದಿಸ್ ಇಸ್ ದ ಥಿಂಗ್. ಡೇ 1, ಡೇ 2, ಡೇ 3 ಆಯ್ತು. ನೆಕ್ಸ್ಟ್ ಡೇ 4 ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ರಿವಿಷನ್ ಮಾಡ್ಬೇಕು. ಯಾವ ರೀತಿ ರಿವಿಷನ್? ನಾನು ಈಗ ತಾನೇ ಹೇಳಿದ್ನಲ್ಲ, ಪ್ರತಿಯೊಂದು ಲೆಸನ್ ಅಲ್ಲಿನೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದನ್ನ ನೀವು ನೋಟ್ ಡೌನ್ ಮಾಡ್ಕೊಂತೀರಾ. ಸಪೋಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದ್ರೆ ಅದರಲ್ಲಿ ಪ್ಲಾಯ್ಡಿ ಬಂದಿರುತ್ತೆ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ಇದ್ರೆ ಅದರಲ್ಲಿ ಕೆಲವೊಂದು ಏನು ಇಂಪಾರ್ಟೆಂಟ್ ಅಬ್ರಿವೇಷನ್ಸ್ ಇದೆ. ಜಿಫ್ಟ್ ಅಂದ್ರೆ ಏನು, ಗಿಫ್ಟ್ ಅಂದ್ರೆ ಏನು. ಸೊ ಈ ರೀತಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತಲ್ಲ, ಅದನ್ನ ಓದ್ಬೇಕಾದ್ರೆ ನೀವು ಏನ್ ಮಾಡ್ತೀರಾ, ಒಂದು ಶೀಟ್ ಅಲ್ಲಿ ಅಥವಾ ಒಂದು ಬುಕ್ ಅಲ್ಲಿ, ಈ ಬುಕ್ ಏನಂದ್ರೆ ರಿವಿಷನ್ ಬುಕ್ ಅಂತಾನೆ ಇಟ್ಕೊಳ್ಳಿ ಒಂದು ಸಪರೇಟ್ ಆಗಿ, ಇಲ್ಲಾಂದ್ರೆ ಸ್ವಲ್ಪ ಶೀಟ್ಸ್ ನ ನೀವು ಪಿನ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆನಾ? ಸೊ ಇಲ್ಲಿ ಏನ್ ಮಾಡ್ತೀರಾ, ಲೆಸನ್ ವೈಸ್ ಲೆಸನ್ ಹೆಡ್ಡಿಂಗ್ ಹಾಕ್ತೀರಾ, ಇಂಪಾರ್ಟೆಂಟ್ ಏನೇನಿದೆ, ಲೆಸನ್ ಹೆಡ್ಡಿಂಗ್ ಹಾಕ್ತೀರಾ, ಇಂಪಾರ್ಟೆಂಟ್ ಏನೇನಿದೆ ಎಲ್ಲ ಬರ್ಕೊಂತ ನೋಟ್ ಡೌನ್ ಮಾಡ್ಕೊಂತ ಬಂದಿರ್ತೀರಲ್ಲ, ಅದನ್ನ ರಿವೈಸ್ ಮಾಡ್ತೀರಾ. ಅದನ್ನ ರಿವೈಸ್ ಮಾಡಕ್ಕೆ ನೀವು 2 to 3 hours ತಗೊಳ್ರಿ. ಅದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ, ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಕ್ವೆಶನ್ ಪೇಪರ್ಸ್ ಹಾಕಿದೀನಿ, ಪ್ರಿಪರೇಟರಿ ಪೇಪರ್ಸ್. ಇದೇ ವರ್ಷದ ಪ್ರಿಪರೇಟರಿ ಪೇಪರ್ಸ್ ಇನ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್ ನ ಕ್ವೆಶನ್ ಪೇಪರ್ ಹಾಕಿದೀನಿ. ಮತ್ತೆ ಇನ್ನೊಂದು ಯಾವ ರೀತಿ PDF ಇದೆ ಅಂತ ಅಂದ್ರೆ, ಎಲ್ಲಾ ಕ್ವೆಶನ್ ಪೇಪರ್ ಒಂದೇ PDF ಅಲ್ಲಿ ಬರುವಂತದ್ದಿದೆ. ಆದ್ರೆ ಅದನ್ನ ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಸೈಡ್ ಬೈ ಸೈಡ್ ಬರೋ ತರ, ಅಥವಾ ಸಪರೇಟ್ ಆಗಿ ಯಾವ್ದಾದ್ರು 1-2-3 ಕ್ವೆಶನ್ ಪೇಪರ್ ನ ನೀವು ಜೆರಾಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಒಂದು ಕ್ವೆಶನ್ ಪೇಪರ್ ಪಿಕ್ ಮಾಡಿ, ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ ಇಂದು. ಓಕೆ, ಸೊ ಅದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಒಂದು ಬುಕ್ ಓಪನ್ ಮಾಡಿ, ಅದರಲ್ಲಿ ಕ್ವೆಶನ್ ನೋಡ್ತೀರಾ,
ಆನ್ಸರ್ ಬರೀತಾ ಬನ್ನಿ. 3 hours ನೀವು ಏನ್ ಇಟ್ಕೋಬೇಕು, ಟೈಮರ್ ಇಟ್ಕೊಳ್ಳಿ. ಓಕೆ, ಸೊ ಆ 3 hours ಟೈಮರ್ ಅಲ್ಲಿ ನೀವು ಕಂಪ್ಲೀಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರೀತಿರಲ್ಲ ಅದೇ ರೀತಿ ಕುತ್ಕೊಂಡ್ಬಿಟ್ಟು ಬರೀತೀರಾ, ಗೊತ್ತಾಯ್ತು? ಸೊ ಮನೆಯಲ್ಲಿನೇ ಹೇಳ್ಬಿಡಿ, ನಾನು ಈಗ ಮಾಕ್ ಟೆಸ್ಟ್ ತರ ಬರೀತಾ ಇದ್ದೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಸೊ ಅದನ್ನ ನೀವು ಬರೀರಿ. ಸೊ ಈಗ ನಿಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವ ರೀತಿ ಕ್ವೆಶನ್ಗೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಎಷ್ಟು ನಾನು ಇನ್ನೂ ಸ್ವಲ್ಪ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಂದೇಳಿ, ಏನೇನೋ ಲೂಪ್ ಹೋಲ್ಸ್ ಇದೆ ನಿಮಗೆ ಅರ್ಥ ಆಗುತ್ತೆ, ಗೊತ್ತಾಯ್ತು? ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅವತ್ತಿನ ದಿನ. ಒಂದ್ ಪೇಪರ್ ಬರೀರಿ ಸಾಕು. ಅದಾದ್ಮೇಲೆ ಏನೇನು ಉಳ್ದಿದೆ ಓದಿರೋದು ಅದನ್ನ ಮತ್ತೊಂದ್ಸರಿ ಓದಿ. ನಿಮಗೆ ಆ ಎಕ್ಸಾಮ್ ಬರೆದ್ಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ್ಯಾವ್ದು ವೀಕ್ ಏರಿಯಾಸ್ ಇದೆ, ಯಾವ್ದಾವ್ದು ಅದನ್ನ ನೀವು ಮತ್ತೊಂದ್ಸರಿ ಓದ್ಕೋಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಓದಿ. ಸೊ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ 2 days ಗ್ಯಾಪ್ ಇರುತ್ತಲ್ಲ, ಅವಾಗ ಮತ್ತೊಂದ್ಸರಿ ಏನ್ ಮಾಡ್ಬೇಕು ಅಂದ್ರೆ ಒಂದಿನ ಪೂರ್ತಿ ಎಲ್ಲಾ ಕಾನ್ಸೆಪ್ಟ್ಸ್ ನ ಮತ್ತೊಂದ್ಸರಿ ರಿವೈಸ್ ಮಾಡ್ತಾ ಬನ್ನಿ. ಸೆಕೆಂಡ್ ಡೇ 2 ಪೇಪರ್ನ ಸಾಲ್ವ್ ಮಾಡಿ, ಗೊತ್ತಾಯ್ತು? ಸೊ ಅಲ್ಲಿಗೆ ಟೋಟಲ್ ಆಗಿ 3 ಪೇಪರ್ಸ್ ಸಾಲ್ವ್ ಮಾಡ್ದಂಗ ಆಗುತ್ತೆ. ಈ ತರ ನೀವು ಈ ಮೆಥಡ್ ನ ಪ್ರಾಕ್ಟೀಸ್ ಮಾಡಿದೀರಾ, ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಆರಾಮಾಗಿ 70 on 70 ಬಂದೇ ಬರುತ್ತೆ, ಫಿಕ್ಸ್. ಮಾರ್ಕ್ ಮೈ ವರ್ಡ್ಸ್, ಗೊತ್ತಾಯ್ತು? ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ನಾನು ಇನ್ನೂ ಒಂದು 3-4 ವಿಡಿಯೋ ಈ ಬಯಾಲಜಿ ಎಕ್ಸಾಮ್ ದಟ್ ಈಸ್ ರಿಲೇಟೆಡ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್, ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ and press the bell icon. Like this video if you like this method. Okay, so meet you in the next video. Bye bye.